ಗ್ರಾಮದಲ್ಲಿ ಅಂಗನವಾಡಿ ಇದ್ರೂ ಕೂಡ ಪ್ರತಿನಿತ್ಯ ಪುಟ್ಟ ಕಂದಮ್ಮಗಳು ಈಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದ್ರೆ 8 ವರ್ಷಗಳಿಂದ ಬಾಡಿಗೆ ಕಟ್ಟಡದಲ್ಲಿ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡಲಾಗ್ತಾ ಇದೆ. ಆದರೆ ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಹಾಗಿದ್ರೆ ಈ ಗ್ರಾಮದ ಅಂಗನವಾಡಿ ಹೇಗಿದೆ ಅನ್ನೋದರ ಕುರಿತಾಗಿ ನಮ್ಮ ಪ್ರತಿನಿಧಿ MD ಹಣಗಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನ ಕೊಡುವುದರ ಮೂಲಕ ಇಡೀ ರಾಜ್ಯದ ಜನರ ಗಮನ ಸೆಳೆದ ಜೊತೆಗೆ ಏನಂದ್ರೆ ವಿಶ್ವಾಸಕ್ಕೆ ಪಾತ್ರ ಆಗಿದೆ. ಜೊತೆಗೆ ಗ್ಯಾರಂಟಿಗಳ ಮಧ್ಯ ವಿದ್ಯಾರ್ಥಿಗಳ ಗೋಳು ಕೇಳದಂತ ಆಯ್ತಾ ರಾಜ್ಯ ಸರ್ಕಾರ ಅನ್ನುವಂತಹ ರೀತಿಯಲ್ಲಿ ಇಲ್ಲೊಂದು ತಾಜಾ ಉದಾಹರಣೆ ಇದೆ. ಪ್ರಮುಖವಾಗಿ ಇವತ್ತು ನಾನು ತೋರಿಸ್ತಾ ಹೋಗ್ತೇನೆ. ಇವತ್ತು ಒಂದು ಅಂಗನವಾಡಿ ಕೇಂದ್ರದ ಮುಂದಿರತಕ್ಕಂಥದ್ದು ಅದು ಹಾವೇರಿ ಜಿಲ್ಲೆಯ ಕಟ್ಟ ಕಡೆಯ ಗ್ರಾಮದಂತಹ ಬೀದರಗಡ್ಡೆ ಅನ್ನುವಂತಹ ಒಂದು ಗ್ರಾಮದ ಈ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ತನ್ನದೇ ಆದಂತಹ ಒಂದು ಕೊಠಡಿ ಇಲ್ಲ. ಜೊತೆಗೆ ಇಲ್ಲಿರ್ತಕ್ಕಂಥ ಏನು 68 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಅಂಗನವಾಡಿ ಕೇಂದ್ರದಲ್ಲಿ. ಅವ್ರಿಗೆ ಉಳಿದುಕೊಳ್ಳಲಿಕ್ಕೆ ಅಂದ್ರೆ ಹತ್ತಂಡಿಯಲ್ಲೇ ಒಬ್ಬರೊಬ್ಬರ ಮಧ್ಯದಲ್ಲೇ ಕುತ್ಕೊಂಡು ವಿದ್ಯಾರ್ಥಿಗಳು ಅಂದ್ರೆ ಬೆಳೆಯುವ ವಯಸ್ಸಿನಲ್ಲೇ ಹತ್ತಿರ ಕುತ್ಕೊಂಡು ವಿದ್ಯಾಭ್ಯಾಸ ಮಾಡುವಂತಹ ಗೋಳು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಕ್ಕಂಥದ್ದು. ಜೊತೆಗೆ ಏನಂದ್ರೆ ಬಾಣಂತಿಯರಾಗಿರ್ಬೋದು, ಜೊತೆಗೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಯಾರು ಬಂದ್ರು ಸಹ ಇದೇ ಇಕ್ಕಟ್ಟಿನಲ್ಲೇ ಬಂದು ಈ ಕೊಠಡಿಯಲ್ಲಿ ಕೂರ್ಬೇಕು ಅನ್ನುವಂತಹ ಆತಂಕವನ್ನ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಟೀಚರ್ ಸಹ ಅದೇ ಹೇಳ್ತಾ ಇದ್ದಾರೆ, ನಮ್ಗೆ ಪ್ರತ್ಯೇಕವಾದಂತಹ ಒಂದು ಅಂಗನವಾಡಿ ಕೇಂದ್ರವನ್ನ ನಿರ್ಮಿಸಿಕೊಡ್ಬೇಕು. ಜೊತೆಗೆ ನಮ್ಗೆ ಇಲ್ಲಿ ಅಡಿಗೆ ಮಾಡುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಹೊರಗಿಟ್ಟು ಅಡಿಗೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕ ಕೋಣೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜೊತೆಗೆ ಏನಂದ್ರೆ ಪ್ರತಿ ತಿಂಗಳು ನಾವು ರೆಂಟ್ ಅನ್ನ ಕಟ್ಟಬೇಕು. ನಮಗೆ ಆದಂತಹ ಒಂದು ಪ್ರತ್ಯೇಕವಾದಂತಹ ಅಂಗನವಾಡಿಯನ್ನ ತೆರೆದು ಕೊಟ್ರೆ ನಮಗೆ ಅನುಕೂಲ ಆಗುತ್ತೆ ಅನ್ನುವಂತ ರೀತಿಯಲ್ಲಿ ಇಲ್ಲಿರ್ತಕ್ಕಂತಹ ಜನರು ಸಹ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ನಾನು ಮತ್ತೆ ಇಲ್ಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರದ ಟೀಚರ್ ಇರುವಂತ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವರು ಸಹ ನಮ್ಮ ಬಳಿ ಇದ್ದಾರೆ. ಪ್ರಮುಖವಾಗಿ ಇಲ್ಲಿರ್ತಕ್ಕಂತಹ ಟೀಚರ್ ಅವರ ಮನೆಗೆ ಬಂದೆ ಸುಮಾರು 8 ವರ್ಷದಿಂದ ನಾವು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಗ್ರಾಮಸ್ಥರಿಗೆ ಎಲ್ಲರಿಗೂ ಸೇರಿ ಹೇಳಿದ್ದೇನೆ, ಪ್ರತ್ಯೇಕವಾದಂತಹ ಸರ್ಕಾರದಿಂದ ನಮ್ಗೆ ಕೊಠಡಿ ಬೇಕು ಅಂತ ಹೇಳಿ. ಸ್ವತಃ ಅವರೇ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಷ್ಟು ದಿನಗಳಿಂದ ನೀವು ಈ ಕೊಠಡಿಯನ್ನ ಇಲ್ಲೇ ಪಾಠ ಪ್ರವಚನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ? ನಿಮ್ಗೆ ಏನೀಗ ಬೇಡಿಕೆ ಇರ್ತಕ್ಕಂಥದ್ದು? ನಮ್ಗೆ ಸ್ವಂತ ಅಂಗನವಾಡಿ ಕಟ್ಟಡ ಬೇಕ್ರಿ ಸರ್. ಮತ್ತೊಂದು ಸಮಸ್ಯೆ ಏನಿಲ್ರಿ, ಪಾಪವರು ಬಾಡಿಗೆ ಕೊಟ್ಟಿದ್ದಾರೆ ಸರ್ ನಮ್ಗೆಲ್ಲ. ಈಗ ಅದಕ್ಕೆ ನಮ್ಗೆ ಸ್ವಂತ ಒಂದು ಅಂಗನವಾಡಿ ಕೊಟ್ಬಿಟ್ರೆ ಇದಾಕತ್ರಿ. ನಮ್ಮ ಶಾಲಾಪುರ ಶಿಕ್ಷಣಕ್ಕೆ 25 ಮಕ್ಳು ಅದಾವ್ರಿ. 25 ಮಕ್ಳು 18-20 ಮಕ್ಳು ಬರ್ತಾವ್ರಿ. ಬಂದ್ರೆ ಮಕ್ಕಳಿಗೆ ಸ್ವಲ್ಪ ಸಮಸ್ಯೆ ಬರ್ತೈತಲ್ರಿ. ಅದಕ್ಕೋಸ್ಕರ ನಮ್ಗೆ ಸ್ವಂತ ಅಂಗನವಾಡಿ ಕಟ್ಟಡ ಆಗ್ಬಿಟ್ರೆ ಯಾಕೆ ತೊಂದ್ರೆ ಇಲ್ರಿ ಸರ್. ಎಲ್ಲ ಅಧಿಕಾರಿಗಳು ಕೂಡ್ಕೊಂಡು ನಮ್ಗೆ ಒಂದು ಅಂಗನವಾಡಿ ಕಟ್ಟಿಸ್ಕೊಟ್ರೆ ಅವ್ರಿಗೆ ಒಂದ್ ಸ್ವಲ್ಪ ನೆಮ್ಮದಿಯಾಗಿ ನಮಗೂ ಇರ್ತೈತೆ ಸರ್, ಅವ್ರ ಮಕ್ಕಳು ಇರ್ತಾವೆ. ಅಲ್ಲಿ ಈಗ ಪ್ರತ್ಯೇಕವಾದಂತ ಅಂಗನವಾಡಿ ಕೇಂದ್ರ ಅಂದ್ರೆ ಬಾಡಿಗೆಯಲ್ಲಿ ಇರ್ತಕ್ಕಂಥದ್ದು ಈಗ ಪ್ರತ್ಯೇಕವಾಗಿ ಈಗ ಸರ್ಕಾರದಿಂದ ನಿಮಗೆ ಆದಂತ ಅಂಗನವಾಡಿ ಕೊಡ್ಬೇಕು ಅಂತಿದ್ದೀರಾ. ಈಗ ಏನ್ ಸಮಸ್ಯೆ ಆಗ್ತಾ ಇದೆ ವಿದ್ಯಾರ್ಥಿಗಳ ಇಕ್ಕಟ್ಟಿನಲ್ಲಿ ವಿದ್ಯಾಭ್ಯಾಸ ಮಾಡೋದು? ಸರ್, ಇಕ್ಕಟ್ಟು ಆಗತ್ಕೊಂಡ್ರೆ ನಾವು ತೊಂದ್ರೆ ಅಷ್ಟೇ ಸರ್. ನಮ್ಮ ಸ್ವಂತ ನಮ್ಮ ನೆಮ್ಮದಿಯಾಗ ಒಂದು ಅಂಗನವಾಡಿ ಕಟ್ಟಿಸಿಬಿಟ್ರೆ ನಮ್ಮ ಸ್ವತಂತ್ರವಾಗಿ ನಾವು ಇರ್ತೇವೆ ಸರ್. ಮತ್ತೊಬ್ರು ಇದು ತೊಂದ್ರೆ ಬರಲ್ಲ. ನಮ್ಮ ಮಕ್ಕಳಿಗೆ ಯಾವ ಶಿಕ್ಷಣ ನಾವು ಕಾಯಿಸ್ಬೇಕು, ಆಟಗೆ ಆಟ ಹೆಂಗ್ ಆಡ್ಸ್ಬೇಕಂದ್ರೆ ಎಲ್ಲಾದ್ರೂ ನಾವು ಸ್ವಂತ ಅಂಗನವಾಡಿ ಒಳಗ ಮಾಡಿಸ್ಬೇಕ್ರಿ ಸರ್. ಅದಕ್ಕೋಸ್ಕರ ನಮ್ಮ ಅಂಗನವಾಡಿ ಕಟ್ಟಿಸ್ಕೊಟ್ಬಿಟ್ಟು ಯಾಕೆ ಚಿಂತೆ ಇಲ್ರಿ ನಮ್ಗೆ. ಈ ಕುರಿತಂತೆ ಯಾರ್ಯಾರ ಗಮನಕ್ಕೆ ತಂದಿದೆ? ಅಧಿಕಾರಿಗಳ ಗಮನಕ್ಕೆ ಆಗಿರ್ಬೋದು, ಶಾಸಕರು ಯಾರ್ಯಾರ ಗಮನಕ್ಕೆ ತಂದಿದ್ದೀರಾ? ನಾವು ಸಿಡಿಕೋ ಮೇಡಮ್ ಅವರಿಗೆ ಹೇಳಿದೇವಿ ಸರ್. ನಮ್ಮ ತಾಲೂಕ್ ಪಂಚಾಯತ್ಗೆ ಹೇಳಿವ್ರಿ, ಗ್ರಾಮ ಪಂಚಾಯತ್ ತಿಳಿಸಿದೇವ್ರಿ. ಎಲ್ಲ ಆಗೈತ್ರಿ ಸರ್. ಈಗ ಉತ್ತರ ಕೊಟ್ಟಾರಿ ಸರ್ ಅವ್ರು. ಈ ಕಟ್ಟಡ ಒಂದು ಅವ್ರ ಮೇಲೆ ಅಧಿಕಾರಿಗಳು ನಮ್ಗ ಅದಕ್ಕೆ ಇದು ಕಟ್ಟಡ ಒಂದು ವ್ಯವಸ್ಥೆ ಮಾಡ್ಬಿಟ್ಟು ಸರ್ ನಮ್ಗೆ ಯಾವ ಸಮಸ್ಯೆನೇ ಇಲ್ಲ ಸರ್. ಅಲ್ಲಿ ಯಾವಾಗ ಅನುಮತಿ ಕೊಟ್ಟಿದ್ರು ಕಟ್ಟಡಕ್ಕೆ ಸಂಬಂಧಪಟ್ಟಂತೆ? ಕೊಟ್ಟೆ 2 ವರ್ಷ ಆಗ್ತದೆ ಸರ್. ಈಗ ಕೊಟ್ಟೇನ್ರಿ ಸರ್, ಉತ್ತರ ಕೊಟ್ಟೆ 2 ವರ್ಷ ಆಗ್ತದೆ ಸರ್. ನಮ್ಗೆ ಮೊನ್ನೆ ಅನ್ನಾರು ಹೋಗಿದ್ರಿ ಸರ್. ಇಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹೋಗಿದ್ರಿ ಸರ್ ಆಫೀಸ್ಗೆ. ಅವ್ರು ಹೇಳ್ಯಾರಂತ್ರಿ, ಇದಕ್ಕೆ ನಮ್ಗೆ ಎಷ್ಟೊತ್ತಿಗೆ ಅಂಗನವಾಡಿ ಕಟ್ಟಡ ಬೇಕು, ಮತ್ತೆ ಬಾಡಿಗೆ ಕಟ್ಟಡದಾಗ ಅವರು ಬೇರೆ ನಾವು ಶಿಫ್ಟ್ ಮಾಡ್ಬೇಕಲ್ಲ ಸರ್. ಇಲ್ರಿ 20 ರೀ. 20 ಮಕ್ಳು ಟೋಟಲ್ 68 ರೀ. ಶಾಲಾಪುರ ಶಿಕ್ಷಣ ಬರೋದು 25 ರೀ. 25-20 ಮಕ್ಳು ಬರ್ತಾರೆ. ಇದಿಷ್ಟು ಇಲ್ಲಿರ್ತಕ್ಕಂತಹ ಶಿಕ್ಷಕರ ಮಾತು. ಹಾವೇರಿಯಿಂದ MD ಹಣಗಿ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.